ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಬಜೆಟಲ್ಲಿ ಯಾವುದೇ ಒಂದು ಕಂಪ್ನಿ ನಿಮ್ಮ ಫೋನಿರುವಂಥ ಪವರ್ ಅಡಾಪ್ಟರ್ ಕೊಡ್ತಾ ಇಲ್ಲ ಅಂತಂದರೆ ಇದ್ರ ಬಗ್ಗೆ ನಿಮ್ಮ ಫೀಡ್ಬ್ಯಾಕ್ ಏನು? ನಾನು ಇದ್ರ ಬಗ್ಗೆ ಇನ್ನೂ ನೆಕ್ಸ್ಟ್ ಮಾತಾಡಲಿದ್ದೀನಿ, ಬಟ್ ದಯವಿಟ್ಟು ಎಲ್ಲರೂ ಕೆಳಗಡೆ ಕಮೆಂಟ್ ಮಾಡಿ. ಸ್ಯಾಮ್ಸಂಗ್ F23 5G ರೂಪಾಯಿ 17,000 ಕೊಟ್ಟು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೀನಿ. ಈ ಫೋನ್ ಬಗ್ಗೆ ಏನೇ ಹೇಳಿದ್ರು ನನಗೆ ಹೇಗೆ ಅನ್ನಿಸ್ತು ಈ ಫೋನ್, ಇದ್ರ ಬಗ್ಗೆ ಕ್ಲಿಯರ್ ಆಗಿ ಪ್ರಾಮಾಣಿಕವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿ ಹಾಕೊಂಡು ಮೊದಲನೇದಾಗಿ ಬಾಕ್ಸ್ ತುಂಬ ಸ್ಲಿಮ್ ಇದೆ ಗುರು. ಸೊ ಮುಂದಿನ ಭಾಗ ಗ್ಯಾಲಕ್ಸಿ F23 5G ಅಂತ ಇದೆ, ಸ್ಯಾಮ್ಸಂಗ್ ಅಂತ ನೋಡ್ತಾ ಇದ್ವಿ. ಸೊ ಅಲ್ಲಿ ಲೇಬಲ್ಸ್ಗೆಲ್ಲ ಜಾಸ್ತಿ ಕೊಟ್ಟವ್ರೆ. ಸದ್ಯಕ್ಕೆ ಇದನ್ನ ಬ್ರೇಕ್ ಮಾಡೋಣ. ಓಕೆ, ಎಸ್, ಡನ್. ಸೊ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ತುಂಬ ಲೈಟ್ ವೇಟ್ ಫೀಲಿಂಗ್ಸ್ ಇದೆ ಆಯಿತಾ. ಸೊ ಮೊದಲು ನಮ್ಮ ಸ್ಮಾರ್ಟ್ ಫೋನ್ ಬರುತ್ತೆ. ಸೊ ಡಿಸೈನಲ್ಲೆಲ್ಲ ಚೇಂಜಸ್ ಮಾಡಿದ್ರೆ ಆಯಿತಾ, ಬಜೆಟಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಅನಿಸಿದೆ. ಸದ್ಯಕ್ಕೆ ಇದನ್ನ ಪಕ್ಕ ಕಿಡೋಣ ಅಂತೆ. ಇದನ್ನ ಬಿಟ್ಟರೆ ಇದರಲ್ಲಿ ಏನಿಲ್ಲ ಗುರು, ಹಿಂದೆ ಇದೆ ಸ್ಯಾಮ್ಸಂಗ್ ಸೀಕ್ರೆಟ್ ಪ್ಯಾಕೇಜ್ ಅಂತಾರೆ ಇದಕ್ಕೆ. ಇದ್ರ ಒಳಗಡೆ ಯೂಸರ್ ಮ್ಯಾನ್ಯಲ್, ಸಿಮ್ ಎಜೆಕ್ಟರ್ ಮತ್ತು ಟೈಪ್ ಸಿ ಟು ಟೈಪ್ ಸಿ ಕೇಬಲ್. ಅದಕ್ಕೆ ಇದನ್ನ ಪಕ್ಕ ಕಿಡೋಣ. ಪ್ಲಾಸ್ಟಿಕ್ ತೆಗಿಯೋ ಮೂಮೆಂಟ್ ಮಜಾನೇ ಬೇರೆ ಇರುತ್ತೆ. ಫಸ್ಟ್ ಲುಕ್ಕಲ್ಲಿ ನಿಜವಾಗ್ಲೂ ಇದು 17,000 ರೂಪಾಯಿ ಫೋನ್ ಇದೆ ಅಂತ ನನಗೆ ಫೀಲ್ ಆಗ್ತಾ ಇಲ್ಲ. ಸೊ ಲುಕ್ಸ್ ವೈಸ್ ತುಂಬ ಪ್ರೀಮಿಯಮ್ ಅಂತ ಅನ್ಸುತ್ತೆ. ಸೈಡ್ಗಿದು ಮೊದಲಿಂದ ಕನ್ಫ್ಯೂಸ್ ಇದೆ ನನಗೆ. ಸೊ ಮೆಟಲ್ ಅಥವಾ ಪ್ಲಾಸ್ಟಿಕ್ ಅಂತ. ಐ ಥಿಂಕ್ ಇದು ಪ್ಲಾಸ್ಟಿಕ್ ಇದೆ ಅನ್ಕೋತೀನಿ. ಹಿಂದಿನ ಭಾಗ ಗ್ಲಾಸ್ ಥರ ಫೀಲ್ ಆಗ್ತಿದೆ, ಬಟ್ ಇದು ಕಂಪ್ಲೀಟ್ಲಿ ಫೈಬರ್ ಮೆಟಲ್ನ ಕೊಡ್ತಿದ್ದಾರೆ. ಸೊ ಡಿಸೈನ್ ಪ್ರೀಮಿಯಂ, ಕ್ಯಾಮ್ರಾ ವ್ಯೂ ಆಗಿರಲಿ, ಬ್ರ್ಯಾಂಡ್ ನೇಮ್ ನೋಡಿದಾಗ ಒಳ್ಳೆ ಫೋನ್ ಕೈಯಲ್ಲಿ ಹಿಡ್ಕೊಂಡಿದ್ದೀನಿ ಅಂತ ಫೀಲ್ ಆಗುತ್ತೆ. ರೈಟ್ ಸೈಡ್ಗೆ ವಾಲ್ಯೂಮ್ ರಾಕರ್ ಕೀಸ್, ಫಿಂಗರ್ ಪ್ರಿಂಟ್ ಮತ್ತು ಕೆಳಗಡೆ ಸಿ ಪೋರ್ಟ್ ಸ್ಪೀಕರ್ ಮತ್ತು 3.5mm ಜಾಕ್ ಮೈಕ್ನ ನೋಡ್ತಾ ಇದ್ವಿ. ಓವರ್ ಆಲ್ ಇದರಲ್ಲಿ ಡೆಡಿಕೇಟೆಡ್ ಸ್ಲಾಟ್ ಕೊಡ್ತಿದ್ದಾರೆ, ಅದು ಕೂಡ ಒಂದು ಒಳ್ಳೆಯ ವಿಷಯ. ಟ್ರಸ್ಟ್ ಮೀ, ಈ ಫೋನ್ ಅಂತ ಡಿಸೈನ್ ಮತ್ತು ಫಸ್ಟ್ ಲುಕ್ಕಲ್ಲಿರುವಂಥ ಬಿಲ್ಡ್ ಕ್ವಾಲಿಟಿ ಓವರ್ ಇವೆಲ್ಲ ನಿಜವಾಗ್ಲೂ ಸಖತ್ ಇಷ್ಟ ಆಯಿತು. ಮೊದಲಿನ F ಸೀರೀಸ್ ಆಗಲಿ ಮತ್ತು M ಸೀರೀಸಲ್ಲಿ ಏನಿತ್ತು ಬಜೆಟಲ್ಲಿ, ಅದಕ್ಕಿಂತ ಬಿಲ್ಡ್ ಕ್ವಾಲಿಟಿನಲ್ಲಿ ಸ್ಯಾಮ್ಸಂಗ್ ಇಂಪ್ರೂವ್ ಮಾಡಿದೆ. ಆದರೆ ಸ್ಯಾಮ್ಸಂಗ್ ಈ ಫೋನಲ್ಲಿ ಚಾರ್ಜರ್ ಏನು ತೆಗೆದಿದೆ, ಇದು ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಆಯಿತಾ. ಸೊ ತುಂಬ ಜನ ಲೈಕ್ ಇವಾಗ ಫ್ಲಾಗ್ಶಿಪ್ ಫೋನ್ ತೊಗೊಳ್ತಿದ್ದೀರ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 70,000-80,000 ರೂಪಾಯಿ, ಲಕ್ಷ ಕೊಡ್ತಿದ್ರು ಅಂತಂದರೆ ಅದರಲ್ಲಿ ಪವರ್ ಅಡಾಪ್ಟರ್ ಇಲ್ಲ. ಸೊ ಪರಿಸರದ ಬಗ್ಗೆ ಕಾಳಜಿ ವಹಿಸಿ ಜಾಸ್ತಿ ಏನು ಮಾಡೋದು ಬೇಡಪ್ಪ ಅಂತ ಮಾಡಿದ್ದಾರೆ, ಓಕೆ ಒಪ್ಕೋಣ. ಬಟ್ ಆವಾಗ 70,000 ರೂಪಾಯಿ ಕೊಡೋರು, 80,000 ರೂಪಾಯಿ ಕೊಡೋರು, ಇನ್ನೊಂದು 2,000 ರೂಪಾಯಿ ಕೊಡೋಣ ಗುರು ಅಂತ ಹೇಳ್ಬಿಟ್ಟು ಅವರೆಲ್ಲ ಪವರ್ ಅಡಾಪ್ಟರ್ನ ಪರ್ಚೇಸ್ ಮಾಡ್ಬೋದು. ಬಟ್ ಬಜೆಟಲ್ಲಿ ನಿಮ್ಮಂಥ ಜನ ತುಂಬ ಫೋನ್ಸ್ ಪರ್ಚೇಸ್ ಮಾಡ್ತಿರ್ತಾರೆ. ಸೊ ಮೊದಲೇ ಹಾಳಾಗಿರೋ ಫೋನ್ ಇರುತ್ತೆ, ಫಾಸ್ಟ್ ಚಾರ್ಜ್ ಆಗಲ್ಲ ಅಂತ ಹೇಳ್ಬಿಟ್ಟು ಮೂಲೆಯಲ್ಲಿ ಬಿಸಾಕಿ ಅಂಥವ್ರಿಗೆ ಮತ್ತೆ 1,000-2,000 ರೂಪಾಯಿ ಜಾಸ್ತಿ ಹಾಕಿ ಪವರ್ ಅಡಾಪ್ಟರ್ ತೊಗೊಳ್ಳೋದು ಖಂಡಿತ ಆಗಲ್ಲ. ಸೊ ಸ್ಯಾಮ್ಸಂಗಲ್ಲಿ ಒಂದು ಆಪ್ಷನ್ ಆದರೂ ಕೊಡಬೇಕಾಗಿತ್ತು. ಫಾರ್ ಎಕ್ಸಾಂಪಲ್, ಒಂದು ಡಿವೈಸ್ ಇದೆ, ಅದರಲ್ಲಿ ಚಾರ್ಜರ್ ಸಿಗಲ್ಲ, ಇನ್ನೊಂದು ವೇರಿಯಂಟ್ ಇದೆ. ಸೊ ಆ ವೇರಿಯಂಟ್ ನಿಮಗೆ ವಿತ್ ಚಾರ್ಜರ್ ಸಿಗುತ್ತೆ, 1,000 ರೂಪಾಯಿ ಜಾಸ್ತಿ ಇದೆ ಅಂತಂದರೆ ಜನ ಆಬ್ವಿಯಸ್ಲಿ ಅವಾಗ ಆಪ್ಷನಾಗಿ ಇಟ್ಕೋಬೋದಾಯ್ತಾ. ಸೊ ಫೋನ್ ಒಂದು ಸರ್ತಿ ಬೇರೆ ತೊಗೊಳ್ಳೋದು ಬಜೆಟಲ್ಲಿ, ಮತ್ತೆ 1,000 ರೂಪಾಯಿ ಜಾಸ್ತಿ ಹಾಕೋದು. ಸೊ ಇದು ಬಜೆಟಲ್ಲಿ ಸ್ಯಾಮ್ಸಂಗ್ ಮಾಡ್ತಿದೆ, ಇದು ನಿಜವಾಗ್ಲೂ ನನಗೆ ಇಷ್ಟ ಆಗಲಿಲ್ಲ. ಆದರೆ ನಾನು ಈ ಸರ್ತಿ ತುಂಬ ಹ್ಯಾಪಿ ಇರೋದು ಇದರಂಥ ಪ್ರೊಸೆಸರ್ ಸ್ನ್ಯಾಪ್ಡ್ರ್ಯಾಗನ್ 750G. ಇಲ್ಲಿ 12 ಬ್ಯಾಂಡ್ಸ್ನ ಕೊಡ್ತಿದ್ದಾರೆ. ಇಷ್ಟಲ್ಲೇ ನಾರ್ಮಲಿ 20,000 ರೂಪಾಯಿ ಬೇರೆ ಬ್ರ್ಯಾಂಡ್ಸ್ಗಳು ಈ ಪ್ರೊಸೆಸರ್ನ ಕೊಡೋದೇ ಬೇರೆ. ಮತ್ತು 17,000 ರೂಪಾಯಿಗೆ ಈ ಸರ್ತಿ ಸ್ಯಾಮ್ಸಂಗಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದೆ ಅಂತ ಅನಿಸ್ತು. ಸೊ ಇದರಲ್ಲಿರುವಂಥ ಪರ್ಫಾರ್ಮೆನ್ಸ್ ನಿಜವಾಗ್ಲೂ ತುಂಬ ಸ್ಮೂತರ್ ಆಗಿದೆ, ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ನ ಕಂಡಿದ್ದೀನಿ. ಸೊ ಇದರಿಂದ ಗೇಮ್ ಪ್ಲೇ ಕೂಡ ಟ್ರೈ ಮಾಡಿದ್ದೀನಿ, ಇದರಲ್ಲಿ BGMI ಟ್ರೈ ಮಾಡಿದ್ದೀನಿ. ಒಂದು ಸರ್ತಿ ಈ ಗೇಮ್ ಪ್ಲೇನ ನೀವಿಲ್ಲಿ ನೋಡ್ಕೊಂಬನ್ನಿ. ಯೂಸ್ವಲಿ ಸ್ಯಾಮ್ಸಂಗ್ ಎಲ್ಲ ಫೋನ್ಸ್ಗಳು ಸ್ವಲ್ಪ ಜಾಸ್ತಿ ಬಿಸಿ ಆಗುತ್ತೆ ಅಂತ ತಿಳ್ಕೊಬೋದು. ಬಟ್ ಸರ್ಪ್ರೈಸಿಂಗ್ಲಿ ಇದು ಫೋನ್ ನನಗೆ ಬಿಸಿ ಅನಿಸಲಿಲ್ಲ. 8 nm ಚಿಪ್ಸೆಟ್ ಇದೆ. ಸೊ ಪವರ್ ಎಫಿಷಿಯೆಂಟ್ ಇದ್ಬಿಟ್ಟು ಬ್ಯಾಟ್ರಿ ಬಾಳಿಕೆ ಕೂಡ ಜಾಸ್ತಿ ಖಂಡಿತ ಇದರಲ್ಲಿ ಬರುತ್ತೆ. ಇಷ್ಟೆಲ್ಲ UFS 2.2 ಅನ್ನೋದಕ್ಕೆ LPDDR4X ರ್ಯಾಮನ್ನು ಕೊಡ್ತಿದ್ದಾರೆ. ಇದರಲ್ಲಿ 2 ವೇರಿಯಂಟ್ಸ್ಗಳಿದೆ ಆಯಿತಾ. ಒಂದು 4 128GB, ಇನ್ನೊಂದು 6 128GB. ಸೊ ನನ್ನ ಹತ್ರ ಇರೋದು ಇದು 4 128GB ಇದೆ. ಸೊ ಇದನ್ನು 17,000 ರೂಪಾಯಿಗೆ ನಾನು ಪರ್ಚೇಸ್ ಮಾಡಿದ್ದೀನಿ. ಇನ್ನು ಇದರಂಥ ಸಾಫ್ಟ್ವೇರ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಿದ್ರೆ ಇದು One UI ಫಸ್ಟ್
ಫಸ್ಟ್ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ನ ಒಳಗೊಂಡಿರುವಂಥ ಸ್ಮಾರ್ಟ್ಫೋನ್ ಆಗಿದೆ ಈ ಪ್ರೈಸ್ ರೇಂಜಲ್ಲಿ. ಸೊ ಇದರಿಂದ ಆ್ಯಪ್ ಓಪನಿಂಗ್, ಪರ್ಫಾರ್ಮೆನ್ಸ್ ಮತ್ತು ಟಚಸ್ ಎಲ್ಲ ತುಂಬ ಅಂದರೆ ತುಂಬ ಒಳ್ಳೆ ಫೀಲ್ ಕೊಡುತ್ತೆ. ಔಟ್ ಆಫ್ ದ ಬಾಕ್ಸ್ ಆ್ಯಂಡ್ರಾಯ್ಡ್ 12 ಇದೆ, ಮತ್ತು 4 ವರ್ಷ ಹತ್ರ ಏನೋ ಇದರಲ್ಲಿ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ಸ್ಗಳ ಸಿಗುತ್ತೆ ಅಂತ ಸ್ಯಾಮ್ಸಂಗ್ ಹೇಳಿದೆ ಅನ್ಕೋತೀನಿ. ಎಕ್ಸಾಕ್ಟ್ ನಾನು ಕನ್ಫರ್ಮ್ ಇಲ್ಲ, ಬಟ್ ನಾನೆಲ್ಲ ಟ್ವಿಟರಲ್ಲಿ ಓದಿದ್ದೆ ಆಯಿತಾ. ಇಷ್ಟೇ ಅಲ್ಲದೆ ಇದರಲ್ಲಿ ನಾಕ್ ಸೆಕ್ಯೂರಿಟಿ ಇದೆ ಆಯಿತಾ. ನಿಜವಾಗ್ಲೂ ಈ ಫೀಚರ್ ಏನಿದೆ ಸ್ಯಾಮ್ಸಂಗನ್ನು ಸ್ವಲ್ಪ ಇನ್ನಷ್ಟು ಪ್ರೀಮಿಯಮ್ನೆಸ್ನ ಜಾಸ್ತಿ ಮಾಡಿಸುತ್ತೆ. ಅದು ಬ್ರ್ಯಾಂಡ್ ವ್ಯಾಲ್ಯೂ ಅಂತ ಪರ್ಸನಲಿ ನನಗನ್ಸುತ್ತೆ. ಸೊ ಬ್ಯಾಂಕಿಂಗ್ ಅಪ್ಲಿಕೇಶನ್ಸ್ಗಳಾಗಿ ಯಾವುದೇ ಸೆಕ್ಯೂರಿಟಿ ಪೇಮೆಂಟ್ಸ್ಗಳಿಗಾಗಿರಲಿ ಇದು ತುಂಬ ಅಂದರೆ ತುಂಬ ಯೂಸ್ಫುಲ್ ನಿಮ್ಮ ಫೋನ್ನ ಸೆಕ್ಯೂರಿಟಿಗೋಸ್ಕರ. ಇಷ್ಟಲ್ಲೇ ವರ್ಚುವಲ್ ರ್ಯಾಮ್ ಎಲ್ಲ ಕೊಡ್ತಿದ್ದಾರೆ. ಸೊ ನನಗೆ ಈ ಫೀಚರ್ ನನಗೆ ಯಾಕೋ ಓಕೆನೇ ಅನ್ಸತ್ತೆ ಗುರು. ಸೊ ಎಷ್ಟು ಯೂಸ್ ಆಗುತ್ತೆ, ಯಾವ ರೀತಿ ಯೂಸ್ ಆಗುತ್ತೆ, ಸೊ ಇದನ್ನು ಹೇಳೋದೇ ಕಷ್ಟ ಇದೆ ಜನರಿಗೆ. ಸೊ ಖಂಡಿತ ಈ ಫೋನಿಂದ ಪರ್ಫಾರ್ಮೆನ್ಸ್, ಯೂಸೇಜ್ ಮತ್ತು ಇದರಂಥ ಬ್ರ್ಯಾಂಡ್ ಎಕ್ಸ್ಪೀರಿಯನ್ಸ್ ಇದೆ, ಇದು ನಿಜವಾಗ್ಲೂ ನನ್ನ ತುಂಬ ಖುಷಿ ಮಾಡ್ತು. ಈ ಸರ್ತಿ ಪರ್ಫಾರ್ಮೆನ್ಸಲ್ಲಂತೂ ಇದು ಬೀಸ್ಟ್ ಅಂತಲೇ ಹೇಳಬಲ್ಲೆ. ಆದರೆ ಸ್ಯಾಮ್ಸಂಗ್ನವರು ರಾಜಾದಿ ವಂಶದಿಂದ ಈ ಮಿಡ್ ಎಂಡ್ ಅಂತಂದರೆ ಈ ಲೋಕಲ್ ಚಿಲ್ಲರೆ ಯುದ್ಧ ಎಲ್ಲ ಆಟ ಆಡಲ್ಲ ಅನ್ಕೋತೀನಿ. ಸೊ ಅದಕ್ಕೆ ಜಾಸ್ತಿ ದುಡ್ಡು ಖರ್ಚು ಮಾಡಲ್ಲ. ಸೇಮ್ ಅದೇ ರೀತಿಯಾಗಿ ಸೊ ಇದಿರುವಂಥ ಡಿಸ್ಪ್ಲೇ 6.6 ಇಂಚಸ್ ಇರುವಂಥ TFT ಡಿಸ್ಪ್ಲೇ. ಸೊ ಇದು ಬಜೆಟಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ರೆಡ್ಮಿದವರೆಲ್ಲ 6,000 ರೂಪಾಯಿ ಫೋನ್ಸ್ ಏನು ಲಾಂಚ್ ಮಾಡ್ತಿದ್ರು ನೋಡಿ, ಆ ಟೈಮಲ್ಲಿ TFT ಡಿಸ್ಪ್ಲೇ ಕೊಡ್ತಿದ್ರು. ಬಟ್ ಅದರ ಕ್ವಾಲಿಟಿನೇ ಬೇರೆ, ಇದರ ಕ್ವಾಲಿಟಿನೇ ಬೇರೆ. ಫಾರ್ ಎಕ್ಸಾಂಪಲ್ ಇವಾಗ 20,000 ರೂಪಾಯಿ ಕಡೆ 15,000 ರೂಪಾಯಿಗೆ 16,000 ರೂಪಾಯಿ ನಿಮಗೆಲ್ಲ ಫುಲ್ HD+ AMOLED 120 ಸ್ಕ್ರೀನ್ ರಿಫ್ರೆಶ್ ಅಂತ ಡಿಸ್ಪ್ಲೇ ಸಿಗುತ್ತೆ. ಬಟ್ ಅದ್ರ ಕ್ವಾಲಿಟಿ ಮತ್ತು ಸ್ಯಾಮ್ಸಂಗ್ ಕಂಪೇರ್ ಮಾಡಿದ್ರೆ ಖಂಡಿತ ಡಿಫ್ರೆನ್ಸ್ ಕಾಣ್ತೀವಿ. ಬಟ್ ಸ್ಯಾಮ್ಸಂಗ್ AMOLED ಕೊಡತ್ತಪ್ಪ ಅಂತ ಒಂದು ನಂಬಿಕೆಯಿಂದ ನಾವು 20,000 ರೂಪಾಯಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ವಿ ಅಂತಂದರೆ ಅದು ಅಲ್ಲ. ಇದು TFT ಡಿಸ್ಪ್ಲೇ ಇದೆ, 120 ಸ್ಕ್ರೀನ್ ರಿಫ್ರೆಶ್ ರೇಟ್ ಹೊಂದಿದೆ. ಬೆಸಲ್ಸ್ಗೆಲ್ಲ ವಿವಿಂಗ್ ಆ್ಯಂಗಲ್ಸ್ಗಳು ಸೈಡಿಂದ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಬಿಸಿಲಲ್ಲಿ ನಿಮ್ಗೆ ತುಂಬ ಪ್ರಾಬ್ಲಮ್ಸ್ಗಳು ಆಗ್ಬೋದು ಹೋಪ್ಫುಲಿ. ಸೊ ಬಿಸಿಲಲ್ಲಿ ನೋಡಿಕೊಂಡಾಗ ನನಗೆ ಅಷ್ಟೊಂದು ಬ್ರೈಟರ್ ಅಂತ ಅನಿಸಲಿಲ್ಲ. ನಾನು ಬೇರೆ ಫೋನ್ಸ್ಗಳ ಜೊತೆ ಕಂಪೇರ್ ಕೂಡ ಮಾಡಿದೆ, ಅದು ನನಗೆ ಅಷ್ಟೊಂದು ಸರಿ ಅನಿಸಲಿಲ್ಲ. ಬಟ್ ಸ್ಯಾಮ್ಸಂಗ್ 17,000 ರೂಪಾಯಿ ಕೊಡ್ತಾ ಇದ್ವಿ ಅಂದಮೇಲೆ ಅಟ್ಲೀಸ್ಟ್ IPS LCD ಪ್ಯಾನ್ ಆದರೂ ಕೊಡಬೇಕಾಗಿತ್ತು. ಬಟ್ ಇಲ್ಲಿ ಅದು ಮಿಸ್ಸಿಂಗ್ ಇದೆ. ಇನ್ನೂ ಸಿಂಗಲ್ ಸ್ಪೀಕರ್ ಕೊಡ್ತಿದ್ದಾರೆ. ಸೊ ಇದ್ರ ಆಡಿಯೋ ಕ್ವಾಲಿಟಿ ಒಂದ್ಸರ್ತಿ ನೀವು ಕೇಳಿಸ್ಕೋಬೋದು. ಎಸ್, ಇದರಿಂದ ಕ್ವಾಲಿಟಿ ನಿಜವಾಗ್ಲೂ ಸಖತ್ತಾಗಿದೆ, ತುಂಬ ಒಳ್ಳೆ ಸೌಂಡ್ ಬರುತ್ತೆ. ಬಟ್ ಇದರಿಂದ ಲೌಡ್ನೆಸ್ ಏನಿದೆ ಅದು ಕಮ್ಮಿ ಇದೆ ಆಯಿತಾ, ಜಾಸ್ತಿ ಸೌಂಡ್ ಬರಲ್ಲ. ಇಲ್ಲಿ ಸ್ಟೀರಿಯೋ ಸ್ಪೀಕರ್ಸ್ ಕೊಟ್ಟಿದ್ರು ಚೆನ್ನಾಗಿರ್ತಿತ್ತು. ಇದು ನನ್ನ ಫೇವ್ರೇಟ್ ಪಾರ್ಟ್ ಇದಿರುವಂಥ ಕ್ಯಾಮ್ರಾ. ಸೊ ಇದರಂಥ ಇಮೇಜ್ ಪ್ರೊಸೆಸಿಂಗ್ ಏನಿದೆ ಅದು ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ. ಈ ಸರ್ತಿ ಇನ್ನಷ್ಟು ಅಪ್ಗ್ರೇಡ್ ಕೂಡ ಮಾಡಿದ್ರೆ. ಸೊ ಇದರಲ್ಲಿ 50 ಮೆಗಾಪಿಕ್ಸೆಲ್ ಪ್ಲಸ್ 8 ಮೆಗಾಪಿಕ್ಸೆಲ್ ಪ್ಲಸ್ 2 ಮೆಗಾಪಿಕ್ಸೆಲ್ ಟ್ರಿಪಲ್ ರಿಯರ್ ಕ್ಯಾಮ್ರಾ ಕೊಡ್ತಿದ್ದಾರೆ. ಮೇನ್ ಸೆನ್ಸರ್ ಏನಿದೆ ಅದು ಸ್ಯಾಮ್ಸಂಗ್ ಐಸೋಸೆಲ್ JN1 ಅಂತ ಸೆನ್ಸರ್ ಇದೆ. ನಾನು ಇದರಲ್ಲಿ ತುಂಬ ಅಂದರೆ ತುಂಬ ಫೋಟೋಸ್ಗಳನ್ನ ತೆಗೆದಿದ್ದೀನಿ, ನಿಮ್ಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಇಮೇಜ್ ಕ್ಯಾಪ್ಚರ್ ಆದ ತಕ್ಷಣ ನಿಜವಾಗ್ಲೂ ಒಳ್ಳೆ AI ಒಂದಿಗೆ, ಒಳ್ಳೆ ಇಮೇಜ್ ಪ್ರೊಸೆಸಿಂಗ್ ಒಂದಿಗೆ ಒಂದು ಒಳ್ಳೆ ಕ್ವಾಲಿಟಿ ಪಿಕ್ಚರ್ಸ್ಗಳನ್ನ ನೋಡ್ತಾ ಇದ್ವಿ. ಸ್ಕಿನ್ ಟೋನ್ ಬಗ್ಗೆ ಬೇರೆ ಮಾತಿಲ್ಲ, ನಾನು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ನ ಕಂಡಿದ್ದೀನಿ. ಬಟ್ ಕೆಲವೊಂದು ಟೈಮ್ ಏನಿದೆ ಲೈಕ್ ಇಂಡೋರ್ ಆಗಿರಲಿ ಮತ್ತು ನೈಟಲ್ಲಿ ಆಗಿರಲಿ, ಸೊ ಅಲ್ಲಿ ಓಕೆ ಪಿಕ್ಚರ್ಸ್ಗಳು ಬರುತ್ತೆ. ಬಟ್ ಡೇನಲ್ಲಿ ನೀವು ಸ್ಕಿನ್ ಟೋನ್, ಡೈನಾಮಿಕ್ ರೇಂಜ್, ಸ್ಕೈ ಅಂತೂ ಆಬ್ವಿಯಸ್ಲಿ ಎಲ್ಲ ಸ್ಯಾಮ್ಸಂಗ್ ಫೋನ್ಸ್ಗಳು ಸ್ವಲ್ಪ ಜಾಸ್ತಿ ಬ್ಲೂ ಆಗುತ್ತೆ. ಬಟ್ ಅದಕ್ಕೊಂದು ಲುಕ್ ಸಿಗುತ್ತೆ. ಸೊ ತುಂಬ ಜನರಿಗೆ ಅದು ಇಷ್ಟನೂ ಆಗ್ಬೋದು, ಇಲ್ಲ ಕೂಡ. ಬಟ್ ನನಗಿದ್ರಂಥ ಕ್ವಾಲಿಟಿ ನಿಜವಾಗ್ಲೂ ಇಷ್ಟ ಆಯಿತು. 8 ಮೆಗಾಪಿಕ್ಸೆಲ್ನ ಅಲ್ಟ್ರಾ ವೈಡ್ ಕೂಡ ತುಂಬ ಒಳ್ಳೆ ಕ್ಲಾರಿಟಿನ ಕ್ಯಾಪ್ಚರ್ ಮಾಡುತ್ತೆ. ಸೊ ಇಲ್ಲಿ ಕೆಲವೊಂದು ಫೋಟೋಸ್ಗಳನ್ನ ನೋಡ್ಕೋಬೋದು. ಬಟ್ ನನ್ನ ಪ್ರಕಾರ ಈ 2 ಮೆಗಾಪಿಕ್ಸೆಲ್ ನಿಮ್ಗೆ ಎಲ್ಲೂ ಯೂಸ್ ಆಗಲ್ಲ. ಇನ್ನು ಮುಂದಿನ ಭಾಗ 8 ಮೆಗಾಪಿಕ್ಸೆಲ್ನ ಸೆಲ್ಫಿ ಶೂಟರ್ ಕೊಡ್ತಿದ್ದಾರೆ. ಸೊ ಇಲ್ಲಿ ಕೂಡ ತುಂಬ ಫೋಟೋಸ್ಗಳನ್ನ ತೆಗೆದಿದ್ದೀನಿ. ಸೊ ಇಲ್ಲಿರುವಂಥ ಸ್ಕಿನ್ ಟೋನ್ ಆಗಿರಲಿ, ಡೈನಾಮಿಕ್ ರೇಂಜ್ನ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡುತ್ತೆ. ಕ್ಲಾರಿಟಿ ಓಕೆ ಇದೆ. ಬಟ್ ಇಮೇಜ್ ಪ್ರೊಸೆಸಿಂಗ್ ಒಂದಿಗೆ ಈ ಸರ್ತಿ ನಾನು ಸ್ಯಾಮ್ಸಂಗ್ ಫೋನ ಕ್ಯಾಮ್ರಾ ಒಂದಿಗೆ ತುಂಬ ಹ್ಯಾಪಿ ಇದ್ದೀನಿ. ಈ ಪ್ರೈಸ್ ರೇಂಜಲ್ಲಿ, ಬಜೆಟಲ್ಲಿ ಒಳ್ಳೆ ಅಪ್ಗ್ರೇಡ್ಸ್ ನಾವು ಕ್ಯಾಮ್ರಾದಲ್ಲಿ ಕೂಡ ಕಾಣ್ತಾ ಇದ್ವಿ. ಕೊನೆಯದಾಗಿ ಇರುವಂಥ ಬ್ಯಾಟ್ರಿ 5000 mAh ಬ್ಯಾಟ್ರಿ ಇದೆ. ಸೊ ಇಲ್ಲಿ ಪವರ್ ಅಡಾಪ್ಟರ್ ಸಿಗಲ್ಲ, ಎಕ್ಸ್ಟ್ರಾ ನೀವು ದುಡ್ಡು ಕೊಟ್ಟು ತೊಗೋಬೇಕಾಗತ್ತೆ. ಹತ್ರ 1200-1000 ರೂಪಾಯಿಗೆ ಸಿಗತ್ತೆ ಅಂತ ಅನ್ಕೋತೀನಿ. ಇದರೊಂದಿಗೆ ಕೇಬಲ್ ಒಂದು ಕೊಡ್ತಿದ್ದಾರೆ ಅಷ್ಟೇ. ಸೊ ನಿಮ್ಮ ಮನೇಲಿ ಆಲ್ರೆಡಿ ಚಾರ್ಜರ್ ಇತ್ತು ಅಂತಂದರೆ ಓಕೆ, ಇಲ್ಲ ಅಂತಂದರೆ ನೀವು 1000 ರೂಪಾಯಿ ಜಾಸ್ತಿ ಹಾಕಬೇಕಾಗತ್ತೆ. ಬಜೆಟ್ ರೇಂಜ್ ಫೋನ್ಸ್ಗಳು ಕೂಡ ಎಲ್ಲರೂ ಇದನ್ನೇ ಮಾಡಿದ್ರೆ ಹೇಗೆ ಗುರು, ಇದು ನನ್ನ ಸ್ಯಾಟಿಸ್ಫಿಕೇಷನ್ ಇಲ್ಲ, ನನಗೆ ಹ್ಯಾಪಿ ಕೂಡ ಅಲ್ಲ. ಸೊ ನಿಮಗೆ ಏನು ಅನಿಸುತ್ತೆ ಖಂಡಿತ ನೀವು ಕಮೆಂಟ್ ಮಾಡಬೇಕು ಇದ್ರ ಬಗ್ಗೆ, ಆಯಿತಾ. ಸೊ ಯಾಕೆ ಪವರ್ ಅಡಾಪ್ಟರ್ ಕಂಪ್ನೀಸ್ಗಳು ತೆಗಿಬಾರ್ದು, ನಿಮ್ಮ ರೀಸನ್ಸ್ಗಳು, ನಿಮ್ಮ ಪ್ರಾಬ್ಲಮ್ಸ್ನ ಕೆಳಗಡೆ ಕಮೆಂಟ್ ಮಾಡಿ. ಓವರಾಲ್ ನಾನು ಈ ಫೋನ್ನ ಕೊಂಡುಕೊಳ್ಬೋದಾ ಅಂತ ನೀವು ಕೇಳ್ತಿದ್ದೀರಾ ಅಂತ ಅಂದರೆ, ಸೊ ಇದರಲ್ಲಿ ಒಂದು ನನಗೆ ಡಿಸ್ಪ್ಲೇ ಇಷ್ಟ ಆಗಲಿಲ್ಲ, ಅದನ್ನ ಬಿಟ್ಟರೆ ಕ್ಯಾಮ್ರಾ ಸಖತ್ತಾಗಿದೆ, ಅದನ್ನ ಬಿಟ್ಟರೆ ಡಿಸೈನ್ ಸಖತ್ತಾಗಿದೆ, ಮತ್ತು ಒಂದು ಪ್ರೀಮಿಯಮ್ ಎಕ್ಸ್ಪೀರಿಯನ್ಸ್ ಇದೆ ಆಯಿತಾ. ಲೋಕಲ್ ನೀವು ಈ ರೆಡ್ಮಿ, ರಿಯಲ್ಮಿ ಫೋನ್ಸ್ಗಳಿಗಿಂತ ನೀವು ಆ ಫೋನ್ಸ್ಗಳನ್ನ ಯೂಸ್ ಮಾಡಿ ಇದಕ್ಕೆ ಸ್ವಿಚ್ ಆದ್ರಿ ಅಂತಂದರೆ ನೀವು ಖಂಡಿತ ತುಂಬ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ನ ಕಾಣ್ತೀರ. ಸೊ ಅದರೊಂದಿಗೆ ನಾನು ಹ್ಯಾಪಿ ಇದ್ದೀನಿ.
ಸೊ ಕ್ಯಾಮ್ರಾ ಮತ್ತು ಡಿಸೈನ್ ಮತ್ತು ಬ್ರ್ಯಾಂಡ್ ಎಕ್ಸ್ಪೀರಿಯನ್ಸ್ಗೆ ಹೋಗ್ತಿದ್ದೀರಾ ಅಂತಂದರೆ ಖಂಡಿತ ಈ ಫೋನ ನೀವು ಪರ್ಚೇಸ್ ಮಾಡ್ಕೋಬೋದು. ಅಥವಾ 17-18 ಸಾವಿರ ರೂಪಾಯಿಗೆ ಇದೇ ಪ್ರೈಸ್ ರೇಂಜಲ್ಲಿ ಬೇರೆ ಫೋನ್ಸ್ಗಳಿದೆ. ರೆಡ್ಮಿ ನೋಟ್ 11 ಪ್ರೋ ಆಗಿರಲಿ ಅಥವಾ ಪ್ರೋ ಪ್ಲಸ್ 20,000 ಹತ್ರ ಸಿಗುತ್ತೆ. ಅಲ್ಲಿ ಇದಕ್ಕಿಂತ ಒಳ್ಳೆ ಫೀಚರ್ಸ್ಗಳಿದೆ. ಬಟ್ ಇದಂಥ ಪ್ರೊಸೆಸರ್, ಕ್ಯಾಮ್ರಾ ಮತ್ತು ಡಿಸೈನ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಸೊ ಇದು ಕೂಡ ಒಂದು ಬೆಸ್ಟ್ ಪಿಕ್ ಇರುತ್ತೆ ಸ್ಯಾಮ್ಸಂಗ್ ಇಷ್ಟಪಡೋರಿಗೆ. ಸಿಗಂತೆ ಮುಂದೆ ಹುಡುಗಲಿ ಅಲ್ಲಿಗೆ ಸಿ ಯು ಇನ್ ದ ನೆಕ್ಸ್ಟ್ ಒನ್. ನಮಸ್ಕಾರ.